ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಸ್ಯಾಟರ್ಡೆ, ಸೊ ಇವತ್ತು ಡಬಲ್ ಹೆಡರ್ ಅಂತಲೇ ಹೇಳ್ಬೋದು. ಸೊ ಡಿ ಸಿ ವರ್ಸಸ್ ಎಮ್ ಐ ಆ್ಯಂಡ್ ಸೊ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಜಿ ಟಿ ಪಂದ್ಯಗಳು. ಸೊ ಎರಡು ಮ್ಯಾಚ್ಗಳಿರುವಂಥದ್ದು ಇವತ್ತು. ಒಂದು ಮಧ್ಯಾಹ್ನ 3:00ವರೆಗೆ, ಇನ್ನೊಂದು ಸಾಯಂಕಾಲ 7:00ವರೆಗೆ ಸೊ ನಡೆಯುವಂಥ ಮ್ಯಾಚ್ಗಳು. ಆ್ಯಂಡ್ ಸೊ ಎರಡೂ ಪಂದ್ಯಗಳ ಒಂದು ಪ್ರಿವ್ಯೂನ ಚಿಕ್ಕದಾಗಿ ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ನೋಡೋದಾದರೆ ಸೊ ನಮ್ಮ ಡಿ ಸಿ ವರ್ಸಸ್ ಎಮ್ ಐ ಪಂದ್ಯಗಳ ಬಗ್ಗೆನೇ ಸೊ ಒಂದು ಚಿಕ್ಕದಾಗಿ ಪ್ರಿವ್ಯೂ ನೋಡ್ಕೊಂಬರೋಣ. ಆ್ಯಂಡ್ ನಡೀತಿರುವಂಥದ್ದು ಸೊ ಅರುಣ್ ಜೇಟ್ಲಿ ಸ್ಟೇಡಿಯಂ, ಡೆಲ್ಲಿ. ಸೊ ಅಲ್ಲಿ ನಡೀತಾ ಇದೆ 8ನೇ ಮ್ಯಾಚು. ಆ್ಯಂಡ್ 3:00ವರೆಗೆ ಸ್ಟಾರ್ಟ್ ಆಗುವಂಥದ್ದು. ಆ್ಯಂಡ್ ಎರಡೂ ತಂಡಗಳು ಕೂಡ ಸೊ ವಿನ್ಗಳ ಮೂಲಕನೇ ಸೊ ತಮ್ಮ ಒಂದು ಈ ಮ್ಯಾಚ್ನ ಆಡ್ತಿರುವಂಥದ್ದು. ಡಿ ಸಿ ಬಂದು ಸೊ 6 ವಿಕೆಟ್ಗಳ ಒಂದು ಗೆಲುವನ್ನು ಸಾಧಿಸಿತ್ತು ಸೊ LSG ವಿರುದ್ಧ. ಆ್ಯಂಡ್ ಎಮ್ ಐ ಅಂತೂ ಕೇಳಲೇಬೇಡಿ, ಸೊ 221 ರನ್ಗಳನ್ನು ಬೃಹತ್ ಮೊತ್ತನ KKR ವಿರುದ್ಧ ಸಕ್ಸಸ್ಫುಲ್ ಆಗಿ ಸೊ ಚೇಸ್ ಮಾಡಿ ಸೊ ಗೆದ್ಕೊಂಡು ಬರ್ತಿದ್ದಾರೆ. ಇಬ್ಬರದು ಕೂಡ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈಯಲ್ಲೇ ಇರುತ್ತೆ. ಎಸ್ಪೆಷಲಿ ಮಾತಾಡಬೇಕು ಅಂದರೆ ಎಮ್ ಐ ಅಂತ ಬಂದಾಗ ಸೊ ಒಳ್ಳೆಯ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಬ್ಬರದು ಕೂಡ ಸೊ ಡಿ ಸಿ ವರ್ಸಸ್ ಎಮ್ ಐ ಹೆಡ್ ಟು ಹೆಡ್ ಅಂತ ಬಂದಾಗ ಸೊ ಇಲ್ಲಿ 37 ಮ್ಯಾಚಸ್ನ ಆಡಿದ್ದಾರೆ. ಬಟ್ ಈ ಒಂದು ಹೆಡ್ ಟು ಹೆಡ್ಡಲ್ಲಿ ಸೊ ಎಮ್ ಐ ಲೀಡ್ ಮಾಡ್ತಾ ಇದೆ, 21 ಮ್ಯಾಚಸ್ಗಳನ್ನ ಗೆದ್ದಿದೆ. ಬಟ್ ಡಿ ಸಿ ಗೆದ್ದಿರುವಂಥದ್ದು ಕೇವಲ 16 ಪಂದ್ಯಗಳನ್ನ ಗೆದ್ದಿದೆ. ಅಂತ ಒಂದು ಡಿಫ್ರೆನ್ಸ್ ಅಂತ ಅನಿಸಲ್ಲ, ಬಿಕಾಸ್ 5 ಮ್ಯಾಚಸ್ಗಳದ್ದು ಮಾತ್ರ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಬಟ್ ಈ ವೆನ್ಯೂನಲ್ಲಿ ಅಂದರೆ ಸೊ ಡೆಲ್ಲಿಯ ಒಂದು ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ತೊಗೊಳಕ್ಕೆ ಹೋದರೆ ಸೊ ಅಲ್ಲಿ 13 ಮ್ಯಾಚಸ್ನ ಆಡಿದ್ದಾರೆ. ಸೊ ಅದರಲ್ಲಿ ಡಿ ಸಿ ಲೀಡ್ ಮಾಡುತ್ತೆ. 7 ಪಂದ್ಯಗಳಲ್ಲಿ ಡಿ ಸಿ ಗೆದ್ದರೆ 6 ಪಂದ್ಯಗಳಲ್ಲಿ ಸೊ ಎಮ್ ಐ ಗೆದ್ದಿದೆ ಅಂತಲೇ ಹೇಳ್ಬೋದು. ಸೊ ಇದು ಸ್ಟ್ಯಾಟ್ಸ್ ಆ್ಯಂಡ್ ಹಿಸ್ಟ್ರಿ ಇರುವಂಥದ್ದು. ಆ್ಯಂಡ್ ಸೊ ಪಿಚ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾರ್ಮಲಿ ಸೊ ಡೆಲ್ಲಿ ಪಿಚ್ ಅಂತ ಬಂದಾಗ ಸೊ ಚಿಕ್ಕದು ಬೌಂಡ್ರಿ ಇರೋದ್ರಿಂದ ಸೊ ಹೈ ಸ್ಕೋರಿಂಗ್ ಮ್ಯಾಚೇ ಆಗುತ್ತೆ. ಇಲ್ಲಿ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದೇ 217 ಇದೆ. ಲಾಸ್ಟ್ ಒಂದು 12 ಮ್ಯಾಚಸ್ಗಳನ್ನ ತಗೊತಾ ಇದ್ದಾರೆ. ಬಟ್ ಇದು ಡೇ ಗೇಮ್ ಆಗಿರೋದ್ರಿಂದ ಮೇ ಬಿ ಸ್ಪಿನ್ನರ್ಗಳಿಗೂ ಕೂಡ ಹೆಲ್ಪ್ ಆಗಬಹುದು. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಯಾರು ಮ್ಯಾಚ್ ಮೀನ್ಸ್ ಟಾಸ್ನ ವಿನ್ ಆಗ್ತಾರೆ, ಮೇ ಬಿ ಅವರು ಫಸ್ಟ್ ಬ್ಯಾಟಿಂಗ್ ತಗೊತಾರೆ ಅಂತ ಅನ್ಕೊತೀನಿ. ಬಿಕಾಸ್ ಸೊ ಇವಾಗ ಡೇನಲ್ಲಿ ಸ್ವಲ್ಪ ಫೀಲ್ಡ್ ಮಾಡೋದು ಕೂಡ ಕಷ್ಟ ಆಗ್ಬೋದು ಬಿಸಿಲಲ್ಲಿ. ಸೊ ಅದಕ್ಕೋಸ್ಕರ ಸೊ ಫಸ್ಟ್ ಬ್ಯಾಟಿಂಗ್ ಆಡಿ ಸೊ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ತಂಡಗಳು ಯೋಚನೆ ಮಾಡ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಡಿಫೆಂಡು ಕೂಡ ಮಾಡ್ಕೊಬೋದು, ಬಿಕಾಸ್ ಪಿಚ್ಚು ಅಂತ ಒಂದು ಚೇಂಜಸ್ ಆಗಲ್ಲ ಆ್ಯಂಡ್ ಡಿವು ಕೂಡ ಏನು ಬರಲ್ಲ. ಸೊ ಫಸ್ಟ್ ಬ್ಯಾಟಿಂಗ್ ಪ್ರಿಫರ್ ಮಾಡ್ತಾರೆ ಯಾರೇ ಟಾಸ್ ವಿನ್ ಆದರು ಅಂತ ನನ್ನ ಒಂದು ಅನಿಸಿಕೆ. ಓಕೆ. ಆ್ಯಂಡ್ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದರೆ ನನ್ನ ಪ್ರಕಾರ ಡಿ ಸಿ ತಂಡ ಸೇಮ್ 11 ಹೋಗುತ್ತೆ. ಲಾಸ್ಟ್ ಇದರಲ್ಲಿ ಸೊ ಅಲ್ಲಿ ನಿಶಾಂಕ್ ಅವರು ಅಂತ ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ನಿತೀಶ್ ರಾಣಾ ಪರ್ಫಾರ್ಮ್ ಮಾಡಲಿಲ್ಲ. ಬಟ್ ಆದರೂ ಕೂಡ ಮೇ ಬಿ ಅವ್ರಿಗೂ ಇನ್ನೊಂದು ಚಾನ್ಸ್ ಸಿಗುತ್ತೆ ಅನ್ಕೊತೀನಿ. ಸೊ ಅದಕ್ಕೋಸ್ಕರ ಸೊ ಲಾಸ್ಟ್ ಏನು ಪ್ಲೇಯಿಂಗ್ 11 ಇತ್ತಲ್ಲ ಸೊ LSG ವಿರುದ್ಧ ಸೇಮ್ 11 ತೊಗೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ರಾಹುಲ್ ನನ್ನ ಪ್ರಕಾರ ಇವತ್ತು ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಹುಲ್ ಅವ್ರದ್ದು ಒಂದು ಸ್ಟ್ಯಾಟ್ಸ್ ತುಂಬ ಚೆನ್ನಾಗಿದೆ. ಸೊ ಅವ್ರ ಮೇಲೆ ಒಂದು ಕಣ್ಣು ಇಡಬೇಕು. ಸೊ ಒಳ್ಳೆ ಬ್ಯಾಟಿಂಗ್ ಆಡ್ಬೋದು ಅಂತ ಅನಿಸುತ್ತೆ. ಓಕೆ. ಆ್ಯಂಡ್ ಇನ್ನು ಎಮ್ ಐ ಪ್ಲೇಯಿಂಗ್ ಅಂತ ಬಂದಾಗ ಮೇ ಬಿ ಒಂದು ಚೇಂಜಸ್ ನಾನು ನೋಡ್ತಾ ಇದ್ದೀನಿ ನಾನು. ಸೊ ಅಫ್ಘಾನ್ ಸ್ಪಿನ್ನರ್ ಸೊ ಗಜಾನ್ಫರ್ ಅವರ ಬದಲಾಗಿ ಸ್ಯಾಂಟ್ನರ್ ಅವರು ಬರಬಹುದು ಅಂತ ಅನಿಸುತ್ತೆ. ಬಿಕಾಸ್ ಲಾಸ್ಟ್ ಮ್ಯಾಚಲ್ಲಿ ಗಜಾನ್ಫರ್ ಅವ್ರಿಗೆ ಅಂತ ಒಂದು ಬೌಲಿಂಗ್ ಏನು ಮಾಡಲಿಲ್ಲ ಅವರು. ಸೊ ಅದಕ್ಕೋಸ್ಕರ ಸ್ಯಾಂಟ್ನರ್ ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ ಅಂತ ಅನ್ಕೊತೀನಿ. ಸೊ ಆ್ಯಂಡ್ ಸೊ ಡೆಲ್ಲಿ ಪಿಚ್ಚು ಕೂಡ ಸ್ವಲ್ಪ ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗೋದ್ರಿಂದ ಡೇ ಗೇಮ್ ಆಗಿರೋದ್ರಿಂದ ಮೇ ಬಿ ಸ್ಯಾಂಟ್ನರ್ ಅವ್ರನ್ನ ಒಳಗಡೆ ತೊಗೊಂಡು ಬರ್ತಾರೆ ಅಂತ ಅನ್ಕೊತೀನಿ. ಓಕೆ. ಆ್ಯಂಡ್ ಮೊದಲನೇದಾಗೇ ಸೊ ಟಾಸ್ ಗೆದ್ದವರು ಸೊ ಬ್ಯಾಟಿಂಗ್ನ ಚೂಸ್ ಮಾಡ್ತಾರೆ ಅನ್ಕೊತೀನಿ. ಆ್ಯಂಡ್ ಸೊ ಈ ಒಂದು ಪಂದ್ಯದ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಪ್ರಕಾರ ಈ ಒಂದು ಮ್ಯಾಚ್ನ ಗೆಲ್ಲುವಂಥದ್ದು ಡಿ ಸಿ ಅಂತ ಹೇಳ್ತೀನಿ. ಓಕೆ. ಇದು ಗೊತ್ತು ನನಗೆ ಸ್ವಲ್ಪ ಇದು ಬೋಲ್ಡ್ ಡಿಸಿಷನ್ ಅಂತ, ಬಿಕಾಸ್ ಎಮ್ ಐ ಸಖತ್ ಫಾರ್ಮಲ್ಲಿದೆ, ಬ್ಯಾಟಿಂಗಲ್ಲಾಗಿರ್ಬೋದು ಬೌಲಿಂಗಲ್ಲಾಗಿರ್ಬೋದು. ಬಟ್ ನನಗೆ ಅನ್ನಿಸ್ತಾ ಇದೆ ಯಾಕೋ ಸೊ ಡಿ ಸಿ ವಿನ್ ಆಗ್ಬೋದು ಈ ಮ್ಯಾಚ್ನ ಅಂತ. ನೋಡೋಣ. 4 ಸಕ್ಸಸ್ ಆಗಿದ್ದಾವೆ ನನ್ನ ಪ್ರಿಡಿಕ್ಷನ್ಗಳು. ಸೊ ಈ ಮ್ಯಾಚ್ ಏನಾಗುತ್ತೆ ಅಂತ ನೋಡೋಣ. ಓಕೆ. ನನ್ನ ಪ್ರಿಡಿಕ್ಷನ್ ಡಿ ಸಿ. ಸೊ ನಿಮ್ಮ ಪ್ರಿಡಿಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಏನಾಗುತ್ತೆ ಅಂತ ಕೂಡ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಈ ನೈಟ್ ಗೇಮು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಜಿ ಟಿ. ಸೊ ಇದು ನಡೀತಿರುವಂಥದ್ದು ಅಹಮದಾಬಾದ್ ಸ್ಟೇಡಿಯಮಲ್ಲಿ 7:30 ರಾತ್ರಿಗೆ 9ನೇ ಮ್ಯಾಚು ಅಂತಲೇ ಹೇಳ್ಬೋದು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್ ಮ್ಯಾಚಲ್ಲಿ ಸೊ CSK ವಿರುದ್ಧ ಒಂದು ಅದ್ಭುತವಾದಂಥ ಗೆಲುವಿನೊಂದಿಗೆ ಬಂದಿದೆ. ವೈಭವ್ ಸೂರ್ಯವಂಶಿ ಅಂತೂ ಫುಲ್ ಧಮಾಕ ಮಾಡಾಕ್ಬಿಟ್ಟಿದ್ರು ಲಾಸ್ಟ್ ಮ್ಯಾಚಲ್ಲಿ CSK ವಿರುದ್ಧ. ಆ್ಯಂಡ್ ಜಿ ಟಿ ಸೊ ಲಾಸ್ಟ್ ಮ್ಯಾಚಲ್ಲಿ ಸೊ ಪಂಜಾಬ್ ವಿರುದ್ಧ ಸೋತು ಬರ್ತಾ ಇದೆ. ಆ್ಯಂಡ್ ಸೊ ಜಿ ಟಿ ಇದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಮೇ ಬಿ ಅವ್ರಿಗೆ ಅಡ್ವಾಂಟೇಜ್ ಇರ್ಬೋದು ಅಂತ ಅನಿಸುತ್ತೆ. ಬಟ್ ಇಲ್ಲಿ ಹೆಡ್ ಟು ಹೆಡ್ ಮಾತಾಡಬೇಕು ಅಂದರೆ ಜಿ ಟಿ ತಂಡ ಸೊ 6 ಪಂದ್ಯಗಳನ್ನು ಗೆದ್ದಿದೆ. ಟೋಟಲ್ 8 ಪಂದ್ಯಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ಗೆದ್ದಿರುವಂಥದ್ದು 2 ಪಂದ್ಯ. ಆ್ಯಂಡ್ ಸೇಮ್ ನೀವು ಅಂದರೆ ಇದೇ ಒಂದು ಅಹಮದಾಬಾದ್ ಸ್ಟೇಡಿಯಮಲ್ಲಿ ಮಾತಾಡಬೇಕು ಹೋದ್ರೂ ಕೂಡ ಇಲ್ಲೂ ಜಿ ಟಿಗೆ ಫೇವರ್ ಆಗಿರುವಂಥದ್ದು. ಜಿ ಟಿ ತಂಡ 2 ಗೆದ್ದಿದೆ, ರಾಜಸ್ಥಾನ್ ರಾಯಲ್ಸ್ ತಂಡ ಗೆದ್ದಿರುವಂಥದ್ದು ಕೇವಲ 1 ಪಂದ್ಯಗಳನ್ನು ಮಾತ್ರ. ಓಕೆ. ಸೊ ಇಲ್ಲಿ ಹೆಡ್ ಟು ಹೆಡ್ ಆ್ಯಂಡ್ ಹಿಸ್ಟ್ರಿ ನೋಡ್ತಾ ಇದ್ರೆ ಸೊ ಜಿ ಟಿಗೆ ಒಂದು ರೀತಿಯಲ್ಲಿ ಮೇಲುಗೈ ಇದೆ ಅಂತ ಗೊತ್ತಾಗ್ತಾ ಇದೆ. ಆ್ಯಂಡ್ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ಇಲ್ಲಿ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು 185 ಇದೆ. ಬಟ್ ಇಲ್ಲಿ ನೈಟ್ ಗೇಮ್ ಆದರೂ ಕೂಡ ಸೊ ಟೀಮ್ ಯಾವುದು ಬ್ಯಾಟ್ ಫಸ್ಟ್ ಮಾಡುತ್ತೆ ಸೊ ಅದಕ್ಕೆ ವಿನ್ನಿಂಗ್ ಪರ್ಸೆಂಟೇಜ್ ಬಂದು 70% ಇದೆ. ಅಂದರೆ
ಇಲ್ಲಿ ಇವಾಗ ಏನು ನಡೀತಾ ಇದೆ ಟ್ರೆಂಡು, ಸೊ ವಿನ್ ದ ಟಾಸು ಚೂಸ್ ದ ಫೀಲ್ಡ್ ಅನ್ನೋ ರೀತಿಯಲ್ಲಿ ಚೇಸ್ ಮಾಡುವಂಥದ್ದು. ಬಟ್ ಇಲ್ಲಿ ಹಂಗಿಲ್ಲ, ಸೊ ಯಾರು ಬ್ಯಾಟ್ ಫಸ್ಟ್ ಮಾಡ್ತಾರೆ ಸೊ ಅವ್ರದ್ದು 70% ವಿನ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ನನ್ನ ಪ್ರಕಾರ ಸೇಮ್ 11 ಹೋಗ್ತಾರೆ, ಅದೇ ಚೇಂಜಸ್ ಇರಲ್ಲ. ಬಿಕಾಸ್ ಲಾಸ್ಟ್ ಮ್ಯಾಚ್ ಗೆದ್ಕೊಂಡು ಬಂದಿರೋದ್ರಿಂದ ಸೊ ಪ್ಲೇಯಿಂಗ್ 11 ಅವ್ರೇನು ಚೇಂಜ್ ಮಾಡುವಂಥ ಸಾಧ್ಯತೆಗಳಿಲ್ಲ ಅಂತ ಅನ್ಸುತ್ತೆ. ಇನ್ನು ಜಿ ಟಿ ಕಡೆಗೆ ಬಂದರೆ ನನ್ನ ಪ್ರಕಾರ ಕೆಲವು ಚೇಂಜಸ್ಗಳನ್ನ ಅವ್ರು ಮಾಡಬೇಕು, ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ ನನಗೆ. ಬಿಕಾಸ್ ಅವ್ರು ಲೋವರ್ ಆರ್ಡರ್ ಫಿನಿಷರಲ್ಲಿ ಯಾರು ಕೂಡ ಅಂಥ ಬ್ಯಾಟರ್ಗಳು ಕಾಣಿಸ್ತಾ ಇಲ್ಲ. ಅಲ್ಲಿ ತೆವಾಟಿಯಾ ಇದ್ದಾರೆ ಆ್ಯಂಡ್ ಶಾರುಖ್ ಖಾನ್ ಇದ್ದಾರೆ, ಅವರಿಬ್ಬರು ಏನು ಇಕ್ಕಿದ್ದಾರೆ ಟೀಮಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಬ್ಯಾಟಿಂಗಲ್ಲಿ ಇನ್ನೊಂದು ಚೂರು ಪವರ್ ತೊಗೊಂಡು ಬರಬೇಕು ಅಂತಂದರೆ ಸೊ ಟಾಮ್ ಬ್ಯಾಟನ್ ಅವ್ರನ್ನ ಒಳಗಡೆ ತೊಗೊಂಬರಬೇಕು ಅಂತ ನನಗನ್ಸುತ್ತೆ. ಸೊ ಟಾಮ್ ಬ್ಯಾಟನ್ ಫಾರಿನರ್ ಆದರೂ ಕೂಡ ಸೊ ಒಂದು ಪ್ಲೇಸ್ನ ಅವರಿಗೆ ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅವ್ರು ಮೇ ಬಿ ರಬಾಡ್ ಅವ್ರನ್ನ ಪ್ಲೇಯಿಂಗ್ 11 ಔಟ್ ಮಾಡಿ ಸೊ ಇಶಾಂತ್ ಶರ್ಮಾ ಅವ್ರನ್ನ ಒಳಗಡೆ ತೊಗೊಂಡು ಬಂದು ಸೊ ತೆವಾಟಿಯಾ ಅಥವಾ ಶಾರುಖ್ ಖಾನ್ ಅವ್ರನ್ನ ಹೊರಗಡೆಗೆ ಇಟ್ಟು ಸೊ ಟಾಮ್ ಬ್ಯಾಟನ್ ಅವ್ರನ್ನ ಪ್ಲೇಯಿಂಗ್ 11 ಒಳಗಡೆ ತಂದರೆ ಒಂಚೂರು ಬ್ಯಾಟಿಂಗಲ್ಲಿ ಇನ್ನೊಂಚೂರು ಪವರ್ ಸಿಕ್ಕಂಗೆ ಆಗುತ್ತೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಓಪನಿಂಗಲ್ಲಿ ಏನು ತೊಂದರೆ ಇಲ್ಲ. ಮಿಡ್ಲ್ ಆರ್ಡ್ರಲ್ಲಿ ಯಾರು ನಮ್ಮ ಫಿಲಿಪ್ಸ್ ಇದ್ದಾರೆ ಆ್ಯಂಡ್ ಸೊ ಬಟ್ಲರ್ ಇದ್ದಾರೆ. ಬಟ್ ಫಿನಿಷರ್ ರೋಲ್ ಅಂತ ಬಂದಾಗ ಯಾರು ಕಡೆ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಸೊ ಫಿನಿಷರ್ ಆಗಿ ಸೊ ಫಿಲಿಪ್ಸ್ ಅವ್ರನ್ನ ಕೆಳಗಡೆಗೆ ತೊಗೊಂಡು ಬಂದು ಸೊ ಟಾಮ್ ಬ್ಯಾಟನ್ ಅವರ ಮಿಡ್ಲ್ ಆರ್ಡರಲ್ಲಿ ಹಾಕಿದ್ರೆ ಒಂಚೂರು ಬ್ಯಾಟಿಂಗಲ್ಲಿ ಇನ್ನೊಂಚೂರು ಪವರ್ ಸಿಕ್ಕಂಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ ಅಥವಾ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಓಕೆ, ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಸೂರ್ಯವಂಶಿ ಅವರ ಒಂದು ಫಿಯರ್ಲೆಸ್ ಕ್ರಿಕೆಟ್. ಸೊ ಸೂರ್ಯವಂಶಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಣ್ಣಿದೆ ಎಲ್ಲರ ಮೇಲೆ, ಎಲ್ಲರದ್ದು ಇವಾಗ. ಬಿಕಾಸ್ ಇವಾಗ ಪ್ರಸಿದ್ಧ ಕೃಷ್ಣ ಆದರೂ ಆಗಿರ್ಬೋದು, ಸಿರಾಜ್ ಆದರೂ ಆಗಿರ್ಬೋದು, ಅವ್ರ ವಿರುದ್ಧ ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಆ್ಯಂಡ್ ಅವರು ಸೂರ್ಯವಂಶಿ ವಿರುದ್ಧ ಇವ್ರು ಹೆಂಗೆ ಬಾಲಿಂಗ್ ಮಾಡ್ತಾರೆ, ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಸೂರ್ಯವಂಶಿ ಏನಾದರೂ 6 ಓವರ್ ಇದ್ದರೂ ಕೂಡ ಅಷ್ಟೇ ಸೊ ಆರಾಮಾಗಿ ಒಂದು 70+ ತೊಗೊಂಡು ಹೋಗ್ತಾರೆ ಅವ್ರದ್ದು ಸೊ ರನ್ ಟೀಮ್ ಸ್ಕೋರ್ನ. ಸೊ ಅವರೇ ಒಂದು ರೀತಿಯಲ್ಲಿ ಮುಖ್ಯವಾದಂಥ ಪಾತ್ರ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲರ ಕಣ್ಣು ಅವ್ರ ಮೇಲೆ ಇರುತ್ತೆ. ಓಕೆ, ಆ್ಯಂಡ್ ಇವತ್ತಿನ ಈ ಮ್ಯಾಚ್ನ ಪ್ರಿಡಿಕ್ಷನ್ ಬಂದು ನನ್ನ ಪ್ರಕಾರ ಸೊ RR ಗೆಲ್ಲುತ್ತೆ. ಸೊ ಹಿಸ್ಟ್ರಿ ಸ್ಟ್ಯಾಟ್ಸ್ ಎಲ್ಲ ನೋಡ್ತಾ ಇದ್ದರೆ ಜಿ ಟಿ ಕಡೆನೇ ಫೇವರ್ ಮಾಡುತ್ತೆ. ಬಟ್ ಸೊ ರಾಜಸ್ಥಾನ್ ರಾಯಲ್ಸ್ಗೆ ಒಂದು ಒಳ್ಳೆಯ ಅವಕಾಶ ಇದೆ ಸೊ ಈ ಒಂದು ಸ್ಟ್ಯಾಟ್ಸ್ನ ರಿವರ್ಸ್ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ನನ್ನ ಪ್ರೆಡಿಕ್ಷನ್ ಸೊ ಇವತ್ತಿನ ಪಂದ್ಯದಲ್ಲಿ ಸೊ RR ವರ್ಸಸ್ GT ಅಂತ ಬಂದಾಗ ರಾಜಸ್ಥಾನ್ ರಾಯಲ್ಸ್ ಅವರು ಗೆಲ್ಲಬಹುದು ಅಂತ ಅನಿಸುತ್ತೆ. ಓಕೆ, ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ಸದ್ಯ ಕಳೆದಿಲ್ಲ ಅಷ್ಟೇ, ಮುಂದಿನ ಸಿಗೋವರೆಗೂ ಬಾಯ್ ಬಾಯ್.